ಮೂರನೇ ಸೋಲ್ ನಂತರ ಫಸ್ಟ್ ಟೈಮ್ ಇನ್ನು ಗೆದ್ದೇ ಗೆಲ್ತಾರೆ ಅಷ್ಟೇ. ಗೆಲ್ಲೇಬೇಕು. ಇವತ್ತು ಬೇರೆ ರಾಜ್ಕುಮಾರ್ ಬರ್ತಡೆ ಇವತ್ತು. ಆಫ್ ಕೋರ್ಸ್ ಲಕ್ಕಿ ಒನ್ ಅಷ್ಟೇ ಅನ್ಬೋದು. ವಿರಾಟ್ ಕೊಹ್ಲಿ ಚೆನ್ನಾಗಿ ಬ್ಯಾಟಿಂಗ್ ಇದ್ದಾರೆ ಅವ್ರ ಬಗ್ಗೆ ಆಡ್ಬೇಕು, ಇನ್ನು ಚೆನ್ನಾಗ್ ಆಡ್ಬೇಕು. ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು, ಬಟ್ ಅದು ಇಟ್ಸ್ ಅ ಗೇಮ್ ಅಲ್ವಾ ಅಷ್ಟೇ. ಬಟ್ ಎಲ್ಲ ಟೈಮ್ ಅಲ್ಲಿ ಇದು ಭುವನೇಶ್ವರ್ ಕುಮಾರ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಬಟ್ ಇವತ್ತು ಬಹಳ ಎಡವಿದ್ರು. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಏನಿಲ್ಲ, ಇಟ್ಸ್ ಅ ಗೇಮ್. ಕೆಳಗೆ ಆಗುತ್ತಾ ಇರುತ್ತೆ, ಇಟ್ಸ್ ಓಕೆ. ಬಟ್ ಎನಿ ವಿಚ್ ವೇ RCB ಇಸ್ ಫಾರ್ ಫಸ್ಟ್ ಮ್ಯಾಚ್ ಗೆದ್ದಾರೆ, ಇದು ಬಹಳ ಖುಷಿ ಐತಿ. CSK ಕೂಡ ಇದೆ ಹೆಂಗೆ? CSK ಕೂಡ ಹರಿದೋಗಿದ್ದು RCB ಆಫ್ ಕೋರ್ಸ್ ಅಷ್ಟೇ. ಯಾವಾಗ್ಲೂ RCB ಬಾಯ್ ಬರ್ಸಕ್ ಗೆದ್ದದು, ಇವತ್ತು ಬಾಯ್ ಬರ್ಸಕ್ ಗೆದ್ದಿದೆ. ಅವ್ರ ಅದನ್ನ ಬಗ್ಗೆ ಏನ್ ಹೇಳ್ತಾರೆ? ಅವಾಗ ಮಜಾ ಇರುತ್ತೆ. ಪಿಕ್ಚರ್ ಹಾಕೈತಿ, ಎಲ್ಲ ಸೀಟ್ ನಾಗ ಕುಂದ್ರಕ್ ಕೊಡಬಾರ್ದೆ, ಅದೇ ಬಾಲಿಂಗ್ ನಿಂದಿರ್ಸಿ ಆಡ್ತಾಡ್ಸ್ಬೇಕು. ಅದಿರೋದು ಅದೇ ಚೆನ್ನಾಗಿರೋದು. ಬಟ್ ಎನಿ ವಿಚ್ ವೇ CSK ಬರೋದೇ ಮಜಾ ಬೇರೆ. RCB ಫಾರ್ ಎವರ್. ಥ್ಯಾಂಕ್ ಯು. ಎಸ್. ಮೇಡಮ್, ಹೇಗಿತ್ತು ಮ್ಯಾಚ್ ಇವತ್ತು? ತುಂಬಾ ಸಕ್ಕದಾಗಿತ್ತು. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಿಕಾಸ್ ಸ್ಟಾರ್ಟಿಂಗ್ ಇಂದ ತುಂಬಾ ಭಯ ಆಯ್ತು. ಅವರು ಬ್ಯಾಟ್ ಮಾಡ್ತಾ ಇದ್ರು, ನಮ್ ಕಡೆ ಬೌಲಿಂಗೂನು ಓಕೆ ಆಗಿತ್ತು. ಬಟ್ ಕೃಣಾಲ್ ಪಾಂಡ್ಯ ಯಾವಾಗ ಬೌಲಿಂಗ್ ಸ್ಟಾರ್ಟ್ ಮಾಡಿದ ತುಂಬಾನೇ ಇಷ್ಟ ಆಯ್ತು. ತುಂಬಾ ಹೋಪ್ಸ್ ಬಂತು, ಭಯ ಆಗ್ತಾ ಇತ್ತು. ಬಟ್ match home ground as well. So very happy. ಸೊ ಇದು ಮೂರೇ ಸೋಲ್ ನಂತರ ಮೊದಲನೇ ಗೆಲುವು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ವೆರಿ ಹ್ಯಾಪಿ. ಲೈಕ್ ಹೇಳಕ್ಕೆ ಏನು ಬರ್ತಾ ಇಲ್ಲ, ಅಷ್ಟು ಖುಷಿ ಆಗಿದೀವಿ ನಾವು. ಸೊ ಜಯ RCB, ಈ ಸಲ ಕಪ್ ನಮ್ದೆ. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿತ್ತು, ಆಸ್ ಯೂಶುವಲ್ ತುಂಬಾ ಚೆನ್ನಾಗಿ ಮಾಡ್ತಾನೆ. ಹೋಪ್ಸು ಇತ್ತು. ಸೊ ಓವರ್ ಆಲ್ ಮ್ಯಾಚ್ ತುಂಬಾ ಇಷ್ಟ ಆಯ್ತು. ಸೊ ಇವತ್ತು ಬೇರೆ ರಾಜ್ಕುಮಾರ್ ಬರ್ತಡೆ, ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ RCB ಅವರು. ಹೌದು, ತುಂಬಾ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.